ನಮ್ಮೂರು 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 ನಮ್ಮೂರು. ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಮ್ಮೂರು. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೇಬೆಳತೂರು ಗ್ರಾಮ ಪಂಚಾಯಿತಿಯ ಚೆಂಕಳ್ಳಿ ಗ್ರಾಮದ ಶ್ರೀಯುತ SM ಮಹೇಶ್ವರಪ್ಪರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ತಮಗೆ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಸರ್, ಮೊದಲನೇದಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ಶಂಕಳ್ಳಿ SM ಮಹೇಶ್ವರಪ್ಪ ಅಂತ. ನಾವು STMC ಮಾಜಿ ಅಧ್ಯಕ್ಷರು. ಊರಿನ ನಮ್ಮ ಬಿಜೆಪಿ ಕಾರ್ಯಕರ್ತರು, ಬೂತ್ ಕಮಿಟಿ ಅಧ್ಯಕ್ಷರು ಮಹೇಶ್ವರಪ್ಪ ಅಂತ ಶಂಕಳ್ಳಿ. ನಾವು ಬಂದು ಶಂಕಳ್ಳಿ ಎಸ್ ಮಹಾದೇವಪ್ಪ ಅಂತ ನಮ್ಮ ತಂದೆ, ಶಂಕಳ್ಳಿ ಗ್ರಾಮದವರು. ಸರಿ, ತಮ್ಮ ಗ್ರಾಮಕ್ಕೆ ಶಂಕಳ್ಳಿ ಅಂತ ಹೆಸರು ಏನಕ್ಕೆ ಬಂತು? ಅದರ ಹಿಂದೆ ಇರುವಂತಹ ಇತಿಹಾಸದ ಬಗ್ಗೆ ಏನಾದರೂ ತಿಳಿಸ್ಕೊಡೋದಾದ್ರೆ. ಸರ್, ಇತಿಹಾಸ ಏನ್ ನಮಗೆ ಗೊತ್ತಿಲ್ಲ ಸರ್. ನಮ್ಮ ತಾತನ ಕಾಲದಿಂದ ಇತಿಹಾಸ ಯಾವ್ದು ಇಲ್ಲ. ನಮ್ಗೇನಾದ್ರ ಬಗ್ಗೆ ಅಷ್ಟು ಇದಿಲ್ಲ ಸರ್. ನಮ್ಮ ತಾತನ ಕಾಲದಿಂದ ಶಂಕಳ್ಳಿ ಊರು, ಗ್ರಾಮದ ಹೆಸರು ಶಂಕಳ್ಳಿ ಅಷ್ಟೇ. ಇನ್ ಯಾವ ರೀತಿ ಶಂಕಳ್ಳಿ ಯಾವ ರೀತಿ ಬತ್ತು ಏನು ಅಂತ ನಮ್ಗ ಗೊತ್ತಿಲ್ಲ ಸರ್ ಅದು. ತಮ್ಮ ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ, ಅದರ ಒಂದು ಅಂಕಿಅಂಶದ ಬಗ್ಗೆ ತಿಳಿಸೋದಾದ್ರೆ. ಸರ್, ನಮ್ಮ ಗ್ರಾಮದಲ್ಲಿ 580 ಓದಿದೆ. ಜನಸಂಖ್ಯೆ ಬಂದ್ಬಿಟ್ಟು ಒಂದು 1,000 ಜನ ಒಟ್ಟು. ನಾವು 3 ಜನಾಂಗ, ಲಿಂಗಾಯತರು ಮತ್ತೆ ನಾಯಕ ಜನಾಂಗದವರು, ಯಜ್ಗಾಸ್ ಜನಾಂಗದವರು, 3 ಜನಾಂಗದವರು ಇದೀವಿ ಅಲ್ಲಿ. ನಾವು ಟೋಟಲಿ 1,000 ಜನ ಇದೀವಿ ಸರ್ ಊರಲ್ಲಿ. ಸುಮಾರು 1,500 ಜನ ವಾಸ ಮಾಡ್ತಾ ಇರುವಂತ ಒಂದು ಚಿಕ್ಕ ಗ್ರಾಮ ಅಂತ ಹೇಳ್ತಾ ಇದ್ದೀರಾ. ಚಿಕ್ಕ ಗ್ರಾಮ ಸರ್. ಸರ್, ತಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ. ಸರ್, ನಮ್ಗ ಹಳ ದೇವಸ್ಥಾನಗಳು ಏನಿಲ್ಲ. ನಮ್ಮ ಗ್ರಾಮದ ಉತ್ತರ ಭಾಗದಲ್ಲಿ ಕಬಿನಿ ನದಿ ಇದೆ, ದಕ್ಷಿಣ ಭಾಗದಲ್ಲಿ ನಾಲೆ ಇದೆ. ನಮ್ಮ ಸುತ್ತಮುತ್ತ ನೀರಿನ ಗದ್ದೆ ಇದೆ, ಸರಿಗಳು. ನಮ್ಮೂರಿಂದ ಮೇಲ್ಗಡೆಗೆ, ನಾಲೆಯಿಂದ ಮೇಲ್ಗಡೆಗೆ ಕೆಲವು ಕುಸ್ಕಿ ಜಮೀನವ. ನಮ್ದು ವಾತಾವರಣ ಚೆನ್ನಾಗಿದೆ ಸರ್. ನಮ್ಗೆ ನೀರಿನ ಅನುಕೂಲ ಚೆನ್ನಾಗಿದೆ. ಒಳ್ಳೆ ಪಕ್ಕದಲ್ಲಿ ಇದ್ರು ಕಬಿನಿ ನದಿ, ನಾವು ಒಳ್ಳೆ ನೀರು ತಗೋತಾ ಇಲ್ಲ ಸರ್. ಎಲ್ಲ ಬೋರು ಪಂಚಾಯತಿ ವ್ಯಾಪ್ತಿಯಿಂದ ನೀರು ಸೌಕರ್ಯ ಚೆನ್ನಾಗಿದೆ ಸರ್. ನಮ್ಮ ಪಂಚಾಯತಿ ಪಂಚಾಯತಿಯಿಂದ ಒಂದು ಬೋರ್ ಮೋಟ್ರ್ ಪ್ರಾಬ್ಲಮ್ ಆಗ್ಲಿ, ಏನೇ ಪ್ರಾಬ್ಲಮ್ ಆಗ್ಲಿ ಇಮಿಡಿಯೇಟ್ ಆಗಿ ರೆಡಿ ಮಾಡ್ಕೊಡ್ತಾರ. ನೀರಿನ ಬಗ್ಗೆ ಯಾವ್ದು ನಮ್ಗೆ ತೊಂದರೆ ಇಲ್ಲ ಸರ್. ನೀರಿನ ಬಗ್ಗೆ ತೊಂದರೆ ಇಲ್ಲ, ಚೆನ್ನಾಗಿದೆ ನೀರು, ಆರೋಗ್ಯ ಚೆನ್ನಾಗಲ್ಲ. ನಮ್ಮೂರು ಚಿಕ್ಕಳ್ಳಿ ಮಿನಿಮಮ್ 2 ಎಕರೆ 3 ಎಕರೆ ಇರೋನೇ ದೊಡ್ಡ ರೈತ. ನಮ್ಮಲ್ಲೆಲ್ಲ 10 ಕುಂಟ 20 ಕುಂಟ, 1 ಎಕರೆ 2 ಎಕರೆ ಇರೋರು ಅಷ್ಟೇ. 5 ಎಕರೆ 10 ಎಕರೆ ಭೂಮಿ ಯಾರಿಗೂ ಇಲ್ಲ. ಈ ನಾಳೆ ಬೆಳೆ ಬಂದಾಗ ಭತ್ತ ಬೆಳಿತೀವಿ.
ನಾಳೆ ನೀರು ಇಲ್ಲ ಅಂತಂದಾಗ ಬೋರ್ ಇರೋರು ಕಬ್ಬು, ಶುಂಠಿ, ಅರ್ಶಿನ ಇತ್ಯಾದಿ ಬೆಳಿತಾರ. ಬೋರ್ ಇಲ್ಲ ಮಳೆ ಆಶ್ರಯಕ್ಕೆ ಬರೋದ್ರ ರಾಗಿ, ಕನ್ನಿಕಾಳು, ಕಡಲೆಕಾಯಿ ಈ ತರ ದ್ವಿದಳ ಧಾನ್ಯಗಳು ಬೆಳಿತಾರ ಸರ್. ಬೆಳೆ ಸರ್, ಒಂದೇ ಬೆಳೆ ಸರ್. ಅದು ತಮ್ಮ ಒಂದು ಜೀವನಕ್ಕೆ ಆಧಾರ ಆಗಿದೆ ಅಂತಾನೆ ಹೇಳ್ಬೋದು. ಹೌದು ಹೌದು ಹೌದು, ಜೀವನಕ್ಕೆ ಆಧಾರ ಅಂತ. ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಒಂದು ಮೂಲಭೂತ ಸೌಕರ್ಯಗಳು ಹೇಗಿದೆ, ಅದರ ಒಂದು ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಕುಡಿಯೋ ನೀರಿನದು ಸಮಸ್ಯೆ ಇಲ್ಲ ಸರ್. ಬೋರಿಂದ ನೀರು ಟ್ಯಾಂಕ್ ಇತ್ತು ಮೊದಲು. ಟ್ಯಾಂಕಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅಲ್ಲಿಂದ ಗ್ರಾಮಕ್ಕೆಲ್ಲ ಕೊಡ್ತಿದ್ರು. ಇವಾಗ್ಲೂ ಈಗ ಇದು ಬಂದಲ್ಲ ಮನೆ ಗಂಗೆ, ಹೌದು, ಆ ರೀತಿ ಟ್ಯಾಂಕ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಟ್ಯಾಂಕ್ ಇಂದ ಗ್ರಾಮಕ್ಕೆಲ್ಲ ನೀರು ಕೊಡ್ತಾ ಇದಾರೆ ಸರ್. ನೀರಿನ ಸಮಸ್ಯೆ ಇಲ್ಲ ನಮಗೆ, ನೀರಿನ ಸಮಸ್ಯೆ ಇಲ್ಲ. ಮನೆಗಳು ಕೆಲವು ಅಣ್ಣ ತಮ್ಮಂದಿರು 2-3 ಜನ ಇದ್ರು, ಒಂದೊಂದೇ ಮನೇಲಿ ಇದ್ದಾರೆ. ಇದು ಮನೆ ನಮ್ಗೆ ಬೇಕು ಸರ್, ಮನೆಗಳು ಬೇಕು. ನಮ್ 3 ಜನ 20-30 ಮನೆ ಅಷ್ಟು ಮನೆಗಳಾಗ್ಬೇಕು. ಯಾಕಂದ್ರೆ ಹಿಂದೆನೂ ಆಗೋ ಮನೆ ಆಗಿದ್ರು ಅಣ್ಣ ತಮ್ಮಂದಿರು 2 ಜನ 3 ಜನ ಇರೋರು ಇನ್ನೂ ಇದಾರೆ ಒಂದೊಂದೇ ಮನೆ. ಮನೆ ಸೌಲಭ್ಯ ಬೇಕು ಸರ್ ನಮ್ಗೆ ಯಾವ ಗ್ರಾಮಕ್ಕೆ. ಅದೇ ಸರ್, ಒಂದು ಮನೇಲಿ ಅಣ್ಣ ತಮ್ಮಂದಿರು 2-3 ಜನ ಇರೋದು, ಒಂದೇ ಮನೇಲಿ ಅವ್ರಿಗೆ ಪಾಪ ಕೆಲವು ಖಾಲಿ ಜಾಗಗಳಿಲ್ಲ. ಕೆಲವು ಜನ ಖಾಲಿ ಜಾಗ ಇದೆ, ಮನೆ ಮಾಡ್ಕೊಳಕ ಬಂಡವಾಳ ಇಲ್ಲ. ಸಣ್ಣ ರೈತರು ಕೂಲಿ ಮಾಡೋದು, ಕೂಲಿ ಮಾಡ್ಕೊಂಡು ಪಾಪ ಹೆಂಗೆ ಜೀವನ ಮಾಡ್ತಾವ್ರ. ಅವ್ರಿಗೆ ಮನೆ ಬೇಕು ಸರ್. ಕೆಲವ್ರಿಗೆ ಸ್ವಲ್ಪ ಖಾಲಿ ಜಾಗಗಳು ಬೇಕು. ಅಷ್ಟು ಸ್ವಲ್ಪ ತೊಂದ್ರೆ ಅವ್ರ ಸರ್ ಎಲ್ಲ. ಹೇಳ್ತಾರ ಸರ್, ಯಾರು 5 ಎಕರೆ 10 ಎಕರೆ ಇರೋ ಅಂತ ಆಸ್ತಿವಂತರಿಲ್ಲ. ಬೇಕು ಅಂದ್ರ ನಮ್ಮ ಗ್ರಾಮ ಲೆಕ್ಕಿಗಳ ಹತ್ರ ವಿಚಾರಣೆ ಮಾಡ್ಕೊಂಡು ದಾಖಲಾತಿ ತಕೊಂಡು ನೀವು ಪರಿಶೀಲನೆ ಮಾಡ್ಬೋದು. ನಮ್ಮ ಆಸ್ತಿಗಳು ಅಂದ್ರ ಪ್ರತಿಯೊಬ್ಬರಿಗೂ ಒಂದು 10 ಗುಂಟ 20 ಗುಂಟ 1 ಎಕರೆ 2 ಎಕರೆ 3 ಎಕರೆ ಇರೋನೇ ದೊಡ್ಡ ರೈತ ನಮ್ಮೂರ್ಲಿ. ಎಲ್ಲ ಚಿಕ್ಕ ಸಂಸಾರಸ್ಥರು, ಸದ್ಯ ಇದು ಜಾಸ್ತಿ ಇಲ್ಲ, ಎಲ್ಲ ಬಡವರು. ಬೆಳಗ್ಗೆ ಅಂದ್ರೆ ಸ್ವಂತ ಕೆಲ್ಸಕ್ಕೆ ಹೋಯ್ತಾರ, ಮತ್ತೆ ರೈತರ ಕೆಲ್ಸಕ್ಕೆ ಹೋಯ್ತಾರ. ಒಂದಿನ ಕುಂತ್ಕೊತಿನ್ನ ಅಂತವ್ರಲ್ಲ. ಅದರಿಂದ ಸ್ವಂತ ಬಂಡವಾಳ ಮನೆ ಮಾಡ್ಕೊಳಕ್ಕಾಗಲ್ಲ. ಮನೆ ಸೌಲಭ್ಯ ಬೇಕು, ಮತ್ತೆ ಜಾಗ ತಗೊಳಕ್ಕಾಗಲ್ಲ. ಸೈಟ್ ಈಗ ನಮ್ಮಲ್ಲಿ 3 ಲಕ್ಷ 3 ಲಕ್ಷ ರೂಪಾಯಿ ನಡೀತಾಗ. ಅಷ್ಟು ಕೊಟ್ಬಿಟ್ಟು ಅವ್ರು ಕೂಲಿ ಮಾಡಿ ಜೀವನ ಸಾಗಿಸ್ಕೊಳ್ಳೋದು ಎತ್ತ, ಖಾಲಿ ಜಾಗ ತಗೊಳ್ಳಲ್ಲ. ಹೌದು, ದಿನನಿತ್ಯ ಈಗ ತಗೊಳಕ್ಕಾಗಲ್ಲ. ಅಲ್ಲೇ 3 ಎಕರೆ ಇದ್ರೆ 3 ಜನ ಇದ್ರೆ ಅಂತಂದ್ರೆ ಅಲ್ಲೇ ಒಂದೊಂದು ಹಾಕೊಂಡು ಒಬ್ರು ಗೋಡ ಹಾಕೊಂಡು ಹಂಗೆ ಜೀವನ ಮಾಡ್ತಾರೆ. ಅಂದ್ರೆ ಈಗ ದಿನನಿತ್ಯ ತಮ್ಮ ಹೊಟ್ಟೆ ಪಡಿಗಾಗಿ ಈಗ ಜನರು ಕೆಲಸವನ್ನ ಮಾಡ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಆ ಒಂದು ಹಣ ಅವರ ಜೀವನೋಪಾಯಕ್ಕೆ ಅಷ್ಟೇನೆ ಸಾಕಾಗ್ತಾ ಇದೆ. ಅವರು ಮನೆ ಕಟ್ಕೊಳ್ಳೋದಿಕ್ಕೆ ಅಥವಾ ಸೈಟ್ ತಗೊಳ್ಳೋದಿಕ್ಕೆ ಅದು ಸಾಕಾಗೋದಿಲ್ಲ. ಹಾಗಾಗಿ ಸರ್ಕಾರದಿಂದ ಈಗ ಸೈಟ್ ಆಗಿರ್ಬೋದು, ಮನೆ ಆಗಿರ್ಬೋದು, ಆ ರೀತಿ ಒಂದಷ್ಟು ಸೌಲಭ್ಯಗಳನ್ನ ಒದಗಿಸ್ಕೊಟ್ರೆ ಗ್ರಾಮದ ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನೋದು ತಮ್ಮ ಅಭಿಪ್ರಾಯ. ಅನುಕೂಲ ಆಗುತ್ತೆ ಸರ್ ಜನಗಳಿಗೆ. ಸರ್, ಒಳಚರಂಡಿ ಬಗ್ಗೆ ಈಗಿರೋ ಗ್ರಾಮ ಪರವಾಗಿಲ್ಲ ಸರ್ ನಮ್ಗೆ. ಒಳಚರಂಡಿ ಎಲ್ಲ ಆಗಿದೆ, ಎಲ್ಲ ಬಿದ್ದಿದ್ವಿ, ಒಳಚರಂಡಿ ಆಗಲ್ಲ. ಮತ್ತೆ ಇನ್ನು ಊರಿಂದ ಮೇಲ್ಗಡೆ ಒಂದು ಹೊಸ ಸೈಟ್ ಆಗುತ್ತೆ. ಹೊಸ ಸೈಟ್ ಅಂದ್ರೆ ಹಿಂಗೆ ಕೂಲಿ ಕಂಬಳ ಮಾಡಿ ಅಷ್ಟಿಷ್ಟು ಉಳಿಸ್ಕೊಂಡು ಒಬ್ಬ ರಚನಾಯಕ ಅನ್ಬಿಟ್ಟು ಕೊಟ್ಟರೆ ಅಲ್ಲೊಂದು 30 ಸೈಟ್ ಆಗುತ್ತೆ. ಅಲ್ಗ ಬೇಕು, ನಮ್ಗೆ ಸೌಲಭ್ಯ ಬೇಕು, ಚರಂಡಿ ಬೇಕು, ವಿದ್ಯುತ್ ಇಲ್ಲ, ವಿದ್ಯುತ್ ಬೇಕು. ಈಗ ಅಲ್ಲಲ್ಲಿ ಇವೆಲ್ಲ ಅಲ್ಗ ಸಪ್ಲೈ ಮಾಡ್ಬೇಕು ಸರ್. ಅವು ಸೌಲಭ್ಯ ಬೇಕು. ಅದು ಸರ್ ಎಲ್ಲಾ ತೊಂದ್ರೆ ಇತ್ತು ನಮ್ಗ. ಆಮೇಲೆ ಮೊದ್ಲು SC ST ಅಂತ ಅಂದ್ಬಿಟ್ಟು ಕಾಂಕ್ರೀಟ್ ರೋಡ್ಗಳು ಮಾಡ್ತಿದ್ರು. ಹೌದೌದು. ಆದ್ರೂ ನಾವು ಜನರಲ್ ಆಗಿರೋದ್ರಿಂದ ನಮ್ಗೆ ಕಾಂಕ್ರೀಟ್ ರೋಡ್ ಇಚ್ಚಿಲ್ಲ. ಹಂಗ ಆಗಿತ್ತು, ಆಗಿದ್ರು. ಆದ್ರೂ ಇವ್ರು ಇದ್ರಲ್ಲ ನಮ್ಗ ಚಿಕ್ಕಮಗಳೂರು, ಆವಾಗ ಅವ್ರ ಫೀಲ್ಡ್ ನಲ್ಲಿ ನಮ್ಗ ಅದೊಂದು ರಸ್ತೆ ಮಾಡ್ಕೊಟ್ರು ಸರ್ ಜನರಲ್ಗ. ಇಲ್ಲಾಂದ್ರೆ SC ST ಇಂದ ಆಗಿತ್ತು, ಮಾಡ್ಕೊಟ್ರು. ಚರಂಡಿಗಳು ಈಗ ನಮ್ ಚರಂಡಿಗಳು ಗ್ರಾಮಕ್ಕೆ ಚರಂಡಿ ಎಲ್ಲ ಅದ ಸರ್, ಎಲ್ಲ ಬೀದಿಗಳದ. 2 ಬೀದಿಗೆ ಬೇಕಷ್ಟೇ. ಅದು ಏನೋ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಆಗಿತ್ತಿಲ್ಲ. ನಾವು ಇನ್ನೂ ಕೆಲವು ಹೊಸ ಸೈಟ್ಗಳಾಗ ನಮ್ಗೆ ನೀರು ನಂತರ ಮತ್ತೆ ಚರಂಡಿ ರಸ್ತೆ ಎಲ್ಲ ಬೇಕು ಸರ್, ಬೇಕಾಗದ. ಅದೆಲ್ಲ ಮಾಡ್ಕೊಡ್ಬೇಕು. ತಮ್ಮ ಒಂದು ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿದೆ, ಮತ್ತೆ ಕಸ ವಿಲೇವಾರಿ ಯಾವ ರೀತಿಯಾಗಿ ನಡೀತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಕಸ ವಿಲೇವಾರಿ ಅಂದ್ರೆ ಪಂಚಾಯತಿಯಿಂದ ಏನೋ ಕಳಿಸ್ಕೊಡ್ತಾ ಇಲ್ಲ. ಈಗ ವ್ಯಾನು ಬಾಕ್ಸ್ ತುಂಬಿ ತಗೊಂಡು ಹೋಗೋ ರೀತಿ ಮಾಡ್ಬೇಕಾಗಿತ್ತು. ಅದೆಲ್ಲ ಕಳಿಸ್ಕೊಡ್ತೀನಿ ಮಾಡ್ತೀನಿ ಅಂತ ಹೇಳಿದ್ರು.
ಆ ರೀತಿ ಏನ್ ಬರ್ತಾ ಇಲ್ಲ. ಅಂದ್ರ ನಮ್ಮಲ್ಲಿ ನಾವು ಗ್ರಾಮದಲ್ಲಿ ಹೇಳ್ಕೊಂಡು ಕಸನ ಈ ಗಿಪ್ಪೆಗೆ ಹೊರಗಡೆ ಹಾಕುತ್ತಾರೆ ಸರ್. ಅದ್ ಜಾಸ್ತಿ ಏನು ಅಕ್ಕಪಕ್ಕ ನಾವು ಗ್ರಾಮದಲ್ಲಿ ಗಲೀಜ್ ಮಾಡ್ಕೊಂಡಿಲ್ಲ ಅದನ್ನ. ಚೆನ್ನಾಗಿ ಇಟ್ಕೊಂಡಿದ್ದೀವಿ ಈಗ. ನೈರ್ಮಲ್ಯ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಚೆನ್ನಾಗಿದೆ ಸರ್. ಅದೇ ಕೆಲವು ಮನೆಗಳು ನಮ್ಗೆ ಕೆಲವು ಶೌಚಾಲಯಗಳು ಬೇಕು, 20-25 ಶೌಚಾಲಯಗಳು ಬೇಕು ಸರ್. ಬಾಕಿ ಸಣ್ಣ ಪುಟ್ಟವ್ರಗ ಈಗ 2-3 ಜನ ಇರೋ ಅಂತವ್ರು ಡಿವೈಡ್ ಆದ್ರ ಅವ್ರಗಳಿಗೆ ಬೇಕು, ಶೌಚಾಲಯಗಳು ಬೇಕು ಸ್ವಲ್ಪ. ನಮ್ಗೆ ಮನೆಗಳು ಮತ್ತೆ ಶೌಚಾಲಯಗಳು ಇಂಪಾರ್ಟೆಂಟ್ ಸರ್ ನಮ್ಮ ಗ್ರಾಮಕ್ಕೆ. ಅಷ್ಟು ಬೇಕು. ಸರ್, ತಮ್ಮ ಒಂದು ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯ ಇರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಯಾವ ರೀತಿಯಾಗಿದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ನಮ್ಮ ಸಾರಿಗೆ ವ್ಯವಸ್ಥೆ ನಂಜನಗೂಡಿಂದ 3 ಟ್ರಿಪ್ ಬಸ್ ಬರ್ತದೆ ಸರ್. ಬಸ್ ಇದೆ, ತೊಂದರೆ ಇಲ್ಲ. ಓಮೂರ್ಗಳಿಂದ ಆಟೋ ವ್ಯವಸ್ಥೆ, ಬಸ್ ಇಲ್ಲ. ಕಾಳಿಗುಂಡಿ ಗಾಡಿ ಅಂದ್ಬಿಟ್ಟು ಬೆಳಿಗ್ಗೆ ಒಂದು 9 ಗಂಟೆಗೆ ಒಂದ್ಸರಿ ಬರ್ತಾನ, ಸಾಯಂಕಾಲ 5 ಗಂಟೆಗೆ ಒಂದ್ಸರಿ ಬರ್ತಾನ, ನೈಟ್ 10 ಗಂಟೆಗೆ ಬರ್ತಾನ. ಅಂದ್ರೆ ನಮ್ಗೆ ಬೇರೆ ಊರ್ಗೆ ಹೋಲ್ಸ್ಕೊಂಡ್ರೆ ಸಾಧಾರಣ ಪರವಾಗಿಲ್ಲ ಸರ್ ನಮ್ಗಲ್ಲಿ. ಅದ್ರದ್ದು ಸಮಸ್ಯೆ ಇಲ್ಲ ಸರ್. ಓಡಾಡ್ತಿದ್ವು, ಸೈಕಲ್ ಓಡಾಡ್ತಿದ್ವು, ನಡ್ಕೊಂಡು ಓಡಾಡ್ತಿದ್ವು. ನಾವು ಜಾಸ್ತಿ ಓಡಾಡ್ತಿದ್ವು ಓಮೂರ್ಗಳಿ, ಹಂಪಾಪುರ ಇಲ್ಲಿ ಓಡಾಡ್ತಿದ್ವು. ಈಗೊಂದು 10 ವರ್ಷದಿಂದ ಪರವಾಗಿಲ್ಲ ಸರ್ ನಮ್ಗ. 10 ವರ್ಷದಿಂದ ಪರವಾಗಿಲ್ಲ, ಚೆನ್ನಾಗಲ್ಲ. ಬಸ್ ವ್ಯವಸ್ಥೆ ಚೆನ್ನಾಗಿರೋದ್ರಿಂದ ಮಕ್ಕಳಿಗೆ ಓದೋದಕ್ಕಾಗಿರ್ಬೋದು, ದೈನಂದಿನ ಓಡಾಟಕ್ಕಾಗಿರ್ಬೋದು ಅನುಕೂಲ ಆಗ್ತಾ ಇದೆ. ಹೌದು ಸರ್. ಬಸ್ ವ್ಯವಸ್ಥೆ ಚೆನ್ನಾಗದ, ರೋಡ್ ವ್ಯವಸ್ಥೆನೂ ಚೆನ್ನಾಗಿದೆ ಸರ್. ತಾರ್ ರೋಡು, ಗ್ರಾಮಕ್ಕಂತೂ ತಾರ್ ರೋಡು, ಸಮಸ್ಯೆ ಏನಿಲ್ಲ. ರೋಡ್ ಬಗ್ಗೆ ಏನ್ ಸಮಸ್ಯೆ ಇಲ್ಲ. ನಮ್ಗೆ ಇನ್ನೊಂದು ಏನಾಗ್ಬೇಕು ಅಂದ್ರೆ ನಮ್ಗೆ ಒಳಗೆ ಹೋಗಕ್ಕೆ ದಾರಿ ಅದು ಸ್ವಲ್ಪ ಆ ಕಡೆ ಇದ್ರೆ ಡ್ರೈನ್ ಆಗ್ಬೇಕು ಸರ್, ಚರಂಡಿ ಆಗ್ಬೇಕು. ಗ್ರಾಮದಿಂದ ಒಳಗೆ ಹೋಗೋ ರಸ್ತೆಗೆ ಚರಂಡಿ ಬೇಕು, ಇಂಪಾರ್ಟೆಂಟ್. ಅದೇನಾಯ್ತು ಅಂದ್ರೆ ಊರ್ ನೀರು ಮತ್ತೆ ಗದ್ದೆ ನೀರೆಲ್ಲ ಬಂದ್ಬಿಟ್ಟು ಅಲ್ಲಿ ಇದ್ ಮಾಡ್ಕೊಂಡ್ರೆ ಬಟ್ಟೆ ಒಗೆಯಕ್ಕ, ದನ ಕರು ತೊಳಿಬೇಕಾದ್ರೆ ಸ್ವಲ್ಪ ನಮ್ಗೆ ಗಲೀಜಾಗಲ್ಲ. ಅದೊಂದು ಆ ಕಡೆ ಈ ಕಡೆ ಚರಂಡಿ ಹಾಕ್ಬೇಕು ಸರ್. ಆ ಅನುಕೂಲ ಬೇಕು ಇಂಪಾರ್ಟೆಂಟ್ ಆಗಿ. ತೊಂದ್ರೆ ಆಯ್ತದೆ ಸರ್. ಎಲ್ಲ ಕೆಲವು ಎಲ್ಲ ಗಲೀಜ್ ಮಾಡೋದು ಮತ್ತದು ಶತ ಬೆಳ್ಕೊಂಡು ಆ ಉದ್ದೇಶದಿಂದ ಎಲ್ಲ ಗಲೀಜ್ ಮಾಡ್ತಾರ. ನಮ್ಗೆ ಚರಂಡಿ ವ್ಯವಸ್ಥೆ ಆಗ್ಬೇಕು ಸರ್, ಅದು ನದಿಗೆ ಹೋಗೋ ಸರ್. ಮತ್ತೆ ತಮ್ಮ ಗ್ರಾಮದಲ್ಲಿ ಆರೋಗ್ಯ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ? ಸರ್, ಆರೋಗ್ಯ ಸಮಸ್ಯೆ ಇಲ್ಲ ಸರ್, ಸಮಸ್ಯೆ ಇಲ್ಲ. ಯಾಕಂದ್ರೆ ಇದು ಎಲ್ಲ ಚೆನ್ನಾಗಿ ವಾತಾವರಣ ಚೆನ್ನಾಗಿರೋದ್ರಿಂದ ಜಾಸ್ತಿ ಏನು ಅನಾರೋಗ್ಯ ಇರೋಂಥವ್ರು ಯಾರು ಇಲ್ಲ ಸರ್. ಎಲ್ಲ ಆರೋಗ್ಯವಾಗಿದ್ದಾರೆ, ಅದ್ರ ಬಗ್ಗೆ ಹೇಳಂಗಿಲ್ಲ, ಪರವಾಗಿಲ್ಲ ಸರ್. ಈ ತುರ್ತು ಸಂದರ್ಭಗಳಲ್ಲಿ ನೀವೇನಾದ್ರೂ ತಕ್ಷಣಕ್ಕೆ ಹೋಗಿ ತೋರಿಸ್ಕೋಬೇಕು ಅಂತ ಅಂದಾಗ ಎಲ್ಲಿಗೆ ಹೋಗ್ಬೇಕಾಗತ್ತೆ ತಾವು? ಸರ್, ಹಂಪಾಪುರ ಹೋಗ್ಬೇಕು, ಗೌರ್ಮೆಂಟ್ ಹಾಸ್ಪಿಟ್ಲು. ಆದ್ರೂ ಅಲ್ಲಿ ಡಾಕ್ಟರ್ ಕರೆಕ್ಟ್ ಸ್ಪಂದಿಸಲ್ಲ. ಅಲ್ಲಿ ಇರೋ ಡಾಕ್ಟರ್ಗಳು ಮುಟ್ಟೆ ನೋಡಲ್ಲ ಸರ್. ಹೋದ್ರ ಬೆಳಿಗ್ಗೆ ಹೊತ್ತು ಹೋದ್ರ ಸಿಸ್ಟರ್ಗೆ ಔಷಧ ಇಂಜೆಕ್ಷನ್ ಕೊಡಿ ಯಾವ್ದೋ ಒಂದು ಕೊಡ್ತಾರ ಅಷ್ಟೇ, ಸ್ಪಂದಿಸಲ್ಲ. ನಾವು ಆತರ ಸೀರಿಯಸ್ ಆಯ್ತು ಅಂದ್ರೆ ಆಂಬುಲೆನ್ಸ್ ಫೋನ್ ಮಾಡ್ಕೊಂಡು ಮೈಸೂರಿಗೆ ಹೋಗ್ಬೇಕು ಸರ್. ಹಂಪಾಪುರದ ಅಲ್ಲಿ ಇರೋದು ಯಾರು ನೋಡ್ತಾ ಇಲ್ಲ, ಯಾರು ಕೇಳ್ತಾ ಇಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ನಮ್ಗೇನಂತ ಇದು ಕೊಡ್ತಾ ಆಯ್ತಾ ಇಲ್ಲ ಸರ್ ಅದು. ಅಂದ್ರೆ ಸರಿಯಾಗಿ ಚಿಕಿತ್ಸೆ ಅನ್ನೋದು ಅಲ್ಲಿ ದೊರಕ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ದೊರೀತಾ ಇಲ್ಲ ಸರ್, ಅಲ್ಲಿ ಚಿಕಿತ್ಸೆ ಕರೆಕ್ಟ್ ದೊರೀತಾ ಇಲ್ಲ. ತುರ್ತು ಸಂದರ್ಭಗಳಲ್ಲಿ ಹೋದ್ರೂ ಸಹ ಅಲ್ಲಿ ಸರಿಯಾಗಿ ನೋಡ್ತಾ ಇಲ್ಲ ಅನ್ನೋದು ಸಮಸ್ಯೆ ಆಗ್ತಾ ಇದೆ. ಸ್ಪಂದಿಸಲ್ಲ ಸರ್ ಕರೆಕ್ಟ್ ಆಗಿ. ತಮ್ಮ ಗ್ರಾಮದಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಾಗಿದೆ? ಎಲ್ಲ ನಮ್ಗೆ ಬರ್ತಾನ ಇತ್ತು, ಸ್ಕೂಲು ಅಷ್ಟು ಇದಾಗಿತ್ತಿಲ್ಲ. ಈಗ ಸ್ಕೂಲು ಪರವಾಗಿಲ್ಲ ಸರ್, ಶಿಕ್ಷಕರು ಪರವಾಗಿಲ್ಲ, ಒಳ್ಳೊಳ್ಳೆ ಶಿಕ್ಷಕರು ಬರ್ತಾರ ನಮ್ಮಲ್ಗ. ಶಿಕ್ಷಕರ ಬಗ್ಗೆ ತೊಂದರೆ ಇಲ್ಲ ಸರ್, ಚೆನ್ನಾಗಿದೆ ಸರ್ ಶಿಕ್ಷಣ, ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ನಾವು ಓದಕ್ ಕಷ್ಟ ಆಯ್ತು ಬಿಡಿ ಸರ್, ನಮ್ಗೆ ತಿನ್ನಕ್ಕೆ ಇತ್ತಿಲ್ಲ ಹಾಗೆ ಕಷ್ಟ ಬಿಡಿಗಳು. ನಾವು ಈಗ ನಮ್ಗೆ 60 ವರ್ಷ ವಯಸ್ಸು, ನಾವು ಓದ್ಬೇಕಾದ್ರೆ ನಮ್ಗೆ ಇಕ್ಕಳಕ್ಕೆ ಬಟ್ಟೆ ಸಿಕ್ತಿತ್ತಿಲ್ಲ, ಉಣ್ಣಕ್ಕೆ ಅನ್ನ ಸಿಕ್ತಿತ್ತಿಲ್ಲ. ಹಾಗೂ ಇದು 100% ಬದಲಾವಣೆ ಆಗದ, ಸಮಸ್ಯೆ ಇಲ್ಲ ಸರ್. ನೀವು ಓದ್ತಿದ್ದಂಥ ಸಂದರ್ಭದಲ್ಲಿ ನಿಮಗೆ ಓಡಾಡೋದಕ್ಕಾಗಿರ್ಬೋದು, ಓದೋದಕ್ಕಾಗಿರ್ಬೋದು, ಅಥವಾ ಊಟದ ವ್ಯವಸ್ಥೆಗಾಗಿರ್ಬೋದು ತುಂಬಾ ತೊಂದರೆಗಳಾಗ್ತಿತ್ತು? ಆಗಿತ್ತು ಸರ್, ಅವಾಗ 30-40 ವರ್ಷ ಹಿಂದೆ. ಈಗೇನ್ ಸಮಸ್ಯೆ ಇಲ್ಲ ಸರ್, ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ಈಗ ಪ್ರಸ್ತುತ ಓದುವಂತ ಮಕ್ಕಳಿಗೆ ಎಲ್ಲಾ ರೀತಿಯ ಸೌಲಭ್ಯಗಳು ತುಂಬಾ ಚೆನ್ನಾಗಿದೆ ಓದೋದಿಕ್ಕೆ ಅನ್ನೋದು ತಮ್ಮ ಅಭಿಪ್ರಾಯ? ಹೌದು ಸರ್, ಚೆನ್ನಾಗಿದೆ ಸರ್. ಆದ್ರೆ ಸರ್, ತಮ್ಮ ಒಂದು ಗ್ರಾಮದಲ್ಲಿ ಸಾಕ್ಷರತೆಯ ಪ್ರಮಾಣ ಎಷ್ಟಿದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ನಮ್ಮ ಗ್ರಾಮದಲ್ಲಿ 100ರಲ್ಲಿ 80% ಇದಾರೆ ಸರ್ ವಿದ್ಯಾವಂತರು. ಅಂದ್ರೆ ಸರ್ಕಾರಿ ಕೆಲಸದಲ್ಲಿ ಇರೋಂಥವ್ರು ಜಾಸ್ತಿ ಇಲ್ಲ ಸರ್. ಒಂದು 2 ಹುಡುಗರು ಲಾಯರ್ ಆಗಿದ್ದಾರೆ,
ಇನ್ನು ಬಾಕಿ ಹುಡುಗರು ಸಣ್ಣ ಪುಟ್ಟ ಕೆಲ್ಸಗಳಿಗೆ ಟ್ಯಾಕ್ಟರ್ ಗೀಟರ್ ಕೆಲ್ಸಕ್ಕೆ ಹೋಯ್ತಾ ಇದ್ರು ಸರ್ ಕೆಲವು. ಕೆಲವು ಇಲ್ಲ ಹೋಗಲ್ಲ. ಹೆಂಗೆ ಈಗ ಹೋಗಕ್ಕೆ ಬರ್ತಾನ, ಜಾಸ್ತಿ ಮಾಡಕ್ ಆಗಲ್ಲ. ಅಲ್ಲಿ ಓದಕ್ ಹೋದ್ರೆ ಇಲ್ಲಿ ನಮ್ ಜೀವನ ಇಲ್ವಲ್ಲ ಅಂದ್ಬಿಟ್ಟು ಕೂಲಿ ಕಂಬಕ್ಕೆ ಕೆಲವು ಹೋಗಿ ಜೀವನ ಮಾಡ್ತಾವ್ರ. ಅಂದ್ರೆ ಓದಿಸ್ತಾರ ಸರ್. ಈಗ ಓದ್ತಾವ್ರ ಹುಡುಗರು, ಸುಮಾರು ಹುಡುಗರು ಓದ್ತಾವ್ರ. ಮೈಸೂರು, ಕೋಟೆ, ನಾಗನಹಳ್ಳಿ ಇವೆಲ್ಲ ವಿದ್ಯಾಭ್ಯಾಸ ಮಾಡ್ತಾರ ಸರ್. ಈಗ ನಾವು ಕಲಿಸ್ತಾರ, ತಮ್ಮ ಕಷ್ಟ ಆದ್ರೂ ಮಕ್ಕಳು ವಿದ್ಯೆ ಕಲಿಸ್ತಾರ ಸರ್ ಈಗ. ಯಾರು ಶಿಕ್ಷಣದಲ್ಲಿ ಹಿಂದುಳಿಬಾರ್ದು ಅನ್ನೋ ಉದ್ದೇಶದಿಂದ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಎಷ್ಟೇ ಕಷ್ಟ ಆದ್ರೂ ಓದಿಸ್ತಾ ಇದ್ದಾರೆ. ಹೌದು, ಕೂಲಿ ಮಾಡಿ ಆದ್ರೂ ಓದಿಸ್ತಾರ ಸರ್. ಏನೋ ಮುಂದೆ ನಮ್ಮ ಮಕ್ಕಳಿಗೆ ಜೀವನ ಸಾಗ್ಲಿ, ನಮಗ್ ತೊಂದರೆ ಇರಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲ ಕೂಲಿ ಕಂಬಳ ಮಾಡಿದ್ರು ಓದಿಸ್ತಾ ಇದಾರೆ ಸರ್. ತಮ್ಮ ಒಂದು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆ ಅಂತ ಹೇಳಿದ್ರಿ. ತಮ್ಮ ಒಂದು ಗ್ರಾಮದಲ್ಲಿ JJM ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ? ಅದ್ರ ಬಗ್ಗೆ ಹೇಳೋದಾದ್ರೆ. ಸಿಗ್ತಾ ಇದೆ ಸರ್. ಕುಡಿಯೋ ನೀರು ಸಮಸ್ಯೆ ಇಲ್ಲ ಸರ್ ನಮ್ಮಲ್ಲಿ. ಯಾವುದೇ ಕಾರಣಕ್ಕೂ ಕುಡಿಯೋ ನೀರು ಸಮಸ್ಯೆ ಇಲ್ಲ. ಕುಡಿಯೋ ನೀರಿನಲ್ಲಿ ಪ್ರಾಬ್ಲಮ್ ಇಲ್ಲ, ಒಳ್ಳೆ ನೀರು. ಅದ್ರ ಬಗ್ಗೆ ಇಲ್ಲ ಸರ್. ಮನೆ ಗಂಗೆ ಮಾಡಿದಾರೆ ಸರ್, ಅದು ಚೆನ್ನಾಗಿ ಮಾಡಿದ್ದಾರೆ. ತೊಂದ್ರೆ ಇಲ್ಲ, ಅದ್ರಲ್ಲೂ ತೊಂದ್ರೆ ಇಲ್ಲ. ಹಳೆದು ವಾಟರ್ ಟ್ಯಾಂಕ್ ಶಿಫ್ಟ್ ಮಾಡಿ ಅಲ್ಲಿಂದ ಅದು ಚೆನ್ನಾಗಿದೆ ಸರ್. ನೀರಿನ ಬಗ್ಗೆ ಏನ್ ಮಾತಾಡಂಗಿಲ್ಲ. JJM ನಿಂದ ತಮ್ಮ ಒಂದು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆ ಪ್ರಸ್ತುತ? ಸಿಗ್ತಾ ಇದೆ ಸರ್, ಸಾಕಾಗ ಸಿಗ್ತದೆ ಸರ್. ಅದಕ್ಕೆ ಚೆನ್ನಾಗಿ ಇಲ್ಲ. ಮೋಟ್ರು ಏನಾದ್ರು ಕೆಟ್ಟೋದ್ರು ಇಮಿಡಿಯೇಟ್ ಆಗಿ ನಮ್ಮ ಬೆಲ್ಸೂರು ಪಂಚಾಯತಿಯಿಂದ ಅದನ್ನು ನಮ್ಗೆ ಸೌಲಭ್ಯ ಚೆನ್ನಾಗಿ ಮಾಡ್ಕೊಡ್ತೀವಿ. ಸರ್, ಈ ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದಲ್ಲಿ ಯಾವ ರೀತಿಯಾಗಿ ನಡೀತಾ ಇದೆ? ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಹೇಗೆ ಸಹಕರಿಸ್ತಾ ಇದೆ? ಅದ್ರ ಬಗ್ಗೆ ಹೇಳೋದಾದ್ರೆ. ಸರ್, ನರೇಗಾ ಸಮಸ್ಯೆಗಳು ಅಂದ್ರ ಈಗ ನರೇಗಾದಲ್ಲಿ ಕೆಲಸ ಮಾಡ್ತೀವಿ ಅಂದ್ರ ನಾನೇ ಉದಾಹರಣೆ, ಈಗ ಮೆಂಬರ್ ನನ್ನ ಅಕೌಂಟ್ ದುಡ್ಡು ಹಾಕ್ಸ್ತಾರ, ಕೆಲಸ ಮಾಡ್ತಾರೆ. ಈಗ ಅವ್ರು ಖರ್ಚು ಮಾಡ್ತಾ ವಾಪಸ್ ತಗೊಳ್ಳಲ್ಲ. ಅದರಿಂದ ಅದೊಂದು ಸ್ವಲ್ಪ ಕುಂಠಿತವಾಗಲ್ಲ ಸರ್. ಯಾರು ಈಗ ಈ ನರೇಗಾದಲ್ಲಿ ಇದು ಮಾಡ್ಕೊಟ್ರೆ ಇಲ್ಲಿ ಜಾಸ್ತಿ ಜನ ಬರಲ್ಲ. ಕೆಲವು ಸಾಮಾನ್ಯ ಕೆಲ್ಸಗಳು ಅವ್ರವ್ರ ಮನೆ ಮಠ ಕೊಟ್ಟಗ ಇದೆಲ್ಲ ಮಾಡಿದಾಗ ಬಂದ್ ಮಾಡ್ತಾರ ಸರ್. ಕೆಲವು ನಮ್ಗೆ ಜಮೀನುಗಳು ಹೋಗಕ್ಕ ಏನ್ ಅನುಕೂಲ, ರಸ್ತೆ ಒಂದು ಅನುಕೂಲ ಇದೆ ಸರ್. ಜಮೀನುಗಳಿಗೆ ಹೋಗ್ಬೇಕಂದ್ರ ರಸ್ತೆ ಸ್ವಲ್ಪ ಅಡಚಣೆ ಇದೆ ಸರ್, ರಸ್ತೆಗಳಾಗ್ಬೇಕು. ಅದೊಂದು ಬಾಕಿ ಅಲ್ಲ. ಅದೊಂದು ನಮ್ ಜಮೀನುಗಳಿಗೆ ರಸ್ತೆ ಒಂದು ಸೌಲಭ್ಯ ಮಾಡಿಕೊಟ್ರೆ ಅರ್ಜೆಂಟ್ಗೆ ಇದಿದೆ ಸರ್. ಜಾಸ್ತಿ ಏನಾಗಿಲ್ಲ ಸರ್ ನರೇಗಾದಲ್ಲಿ. ನರೇಗಾದಲ್ಲಿ ಆಗವ ಸರ್. ಕೃಷಿ ಹೊಂಡ ಆಗವ, ಮುಂಚೆ ಜನ ಕೊಟ್ಟಿಗೆಗಳಾಗವ ಸರ್. ಸ್ವಲ್ಪ ಇಲ್ಲ ಜನ ಕೊಟ್ಟಿಗೆ ಒಂದು 10 ಕೊಟ್ಟಿಗೆ ಆಗಿರ್ಬೇಕು ಸರ್ ಅಷ್ಟೇ. ಇನ್ನು ಜನ ಕೊಟ್ಟಿಗೆ ಬೇಕು. ಕೃಷಿ ಹೊಂಡಗಳು ಬೇಕು ಅಂದ್ರೆ ನಮ್ಗ ನಾಲೆಯಿಂದ ಕೀಳ್ಗಡೆಗೆ ಊರ್ ಕಡೆಗೆ ಬೇಕಾಗಿಲ್ಲ. ನಾಲೆ ಮೇಕಿಲ್ಲ ಅಂತವ್ರಿಗೆ ಕೃಷಿ ಹೊಂಡ ಬೇಕು ಸರ್. ಇನ್ನು ಸ್ವಲ್ಪ ಅದು ಅದರ ಅವಶ್ಯಕತೆ ಇದೆ. ಕೃಷಿ ಹೊಂಡ ಅವಶ್ಯಕತೆ ಇದೆ ಸರ್. ಜಮೀನ್ ಕೊಟ್ಟಿಗೆ ಅವಶ್ಯಕತೆ ಇದೆ. ಶೌಚಾಲಯದ ಅವಶ್ಯಕತೆ ಇದೆ. ಮತ್ತೆ ನಮ್ಮ ಗ್ರಾಮಕ್ಕೆ ಇನ್ನೊಂದು 30-40 ಮನೆ ಅವಶ್ಯಕತೆ ಇದೆ ಸರ್. ಇಂಪಾರ್ಟೆಂಟ್ ಅಷ್ಟು ಬೇಕು. ಇನ್ ಬಾಕಿದೆಲ್ಲ ದೇವ್ರ ಕೊಟ್ಟಂತ ಪರವಾಗಿಲ್ಲ ಸರ್. ಕೆರೆಗಳೇನು ಜಾಸ್ತಿ ಇಲ್ಲ ಸರ್ ನಮ್ಮಲ್ಲಿ. ಒಂದೇ ಒಂದು ಕಟ್ಟೆ ಇರೋದು. ಅದೊಂದು ಆಗ್ಬೇಕಿತ್ತು, ಆಗಿಲ್ಲ. ಅದಾದ್ರೆ ಅನುಕೂಲ ಆಗುತ್ತೆ. ಅದಾದ್ರೆ ಅನುಕೂಲ ಆಗುತ್ತೆ ಸರ್. ಜಮೀನಿಂದ ಬಂದ್ ದನ ಕರೋ ನೀರ್ ಕುಡಿಯಕ್ಕೆ ನಾಳೆ ನೀರ್ ಇಲ್ಲ ಅಂತ ಹಿಂಗ ಅದೊಂದು ಅನುಕೂಲ ಆಯ್ತು. ಕುಂಬಾರಗಟ್ಟೆ ಅಂತ ಅದೊಂದೇ ಕಟ್ಟ ಸರ್ ನಮ್ ಗಿರದಲ್ಲಿ. ಅದೊಂದು ಜೀವನೋದ್ಧಾರ ಆಗ್ಬೇಕದು. ಪ್ರಸ್ತುತವಾಗಿ ಸರ್ ತಮ್ಮ ಗ್ರಾಮದಲ್ಲಿ ಇನ್ನು ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ. ಸರ್ ನಮ್ ನದಿಗೆ ಹೋಗಕ್ಕ ಒಳ ಚರಂಡಿ ಆಗ್ಬೇಕು. ನದಿಗೆ ನಾವು ರಸ್ತೆ ಮತ್ತೆ ಒಳ ಚರಂಡಿ ಆಗ್ಬೇಕು. ಯಾಕಂದ್ರೆ ಗದ್ದೆ ನೀರು ಮತ್ತೆ ಗ್ರಾಮದ ನೀರೆಲ್ಲ ಹೋಗಿ ಒಳ್ಳೆ ಪಕ್ಕದಲ್ಲಿ ಎಲ್ಲ ಗಲೀಜ್ ಆಗ್ಬಿಟ್ಟೈತಿ ಸರ್. ಅಲ್ಲಿ ದನ ತೊಳೆಯಕ್ ಹೋಗಲ್ಲ, ನಾವು ನೀರು ಕಳ್ಸಕ್ ಹೋಗಲ್ಲ, ಬಟ್ಟೆ ಒಗ್ಯಕ್ ಹೋಗಲ್ಲ. ಅದೊಂದು ರೋಡು ಮತ್ತೆ ಚರಂಡಿ ಆಗ್ಬೇಕು ಸರ್. ಎರಡನೇದಾಗಿ ಮನೆಗಳು ಬೇಕು ಬಡವರು. ಅಲ್ಲಿ ಎಲ್ಲ ಬಡವರು ಒಂದು 30-40 ಮನೆಗಳ ಅವಶ್ಯಕತೆ ಇದೆ. ಸೈಟು ಬೇಕು ಸರ್. ಸ್ವಲ್ಪ ಸೈಟು ಆಗ್ಬೇಕು. ಒಂದ್ 25 ಸೈಟ್ ಆದ್ರೆ ಸಾಕು. ಈಗ ಅರ್ಜೆಂಟ್ಗ ಒಂದು 25 ಜನಕ್ಕೆ ತೊಂದ್ರೆ ಇಲ್ಲ ಪಾಪ, ಅವ್ರಿಗೆ ಬೇಕು. ಮತ್ತೆ ಜಮೀನುಗಳಿಗೆ ಹೋಗಕ್ ರಸ್ತೆ ಬೇಕು ಸರ್. ಅವೊಂದ್ ಆಗ್ಬೇಕು. ನಮ್ಗೇನ್ ತಾರ ಕೊಡಿ ಅಂತ ಹೇಳಿದ್ರೆ ಮೆಟ್ಲಿಂಗ್ ರಸ್ತೆ ಮಾಡ್ಕೊಟ್ರು ಸಾಕು ಜಮೀನುಗಳಿಗೆ ಹೋಗಕ. ಯಾಕಂದ್ರೆ ಅದು ಜಮೀನುಗಳು ಮಳೆ ಆಯ್ತು ಅಂದ್ರೆ ಬೇರೆ ಜಮೀನುಗಳು ಹೋದ್ರೆ ಗಲಾಟೆ ಮಾಡೋದು ಹಿಂಗೆಲ್ಲ ಆಗಿ ಸ್ವಲ್ಪ ಸಮಸ್ಯೆ ಇದೆ ಸರ್. ಅದು ಬೇಕು. ಆಮೇಲೆ ಶೌಚಾಲಯಗಳು ಬೇಕು. ಶೌಚಾಲಯ ಬೇಕು. ಯಾಕಂದ್ರೆ ಈ ಶೌಚಾಲಯ ಪ್ರತಿಯೊಂದ್ ಮನೆಗೂ ಇದ್ರು 2-3 ಜನ ಅದೇ ದೇಶದಿಂದ ಒಬ್ರಿಗೊಬ್ರು ಕಚ್ಚಾಟ ಆಗ. ಹೌದೌದು.
ಅದೇ 20 ಶೌಚಾಲಯ ಬೇಕು. ನಮಗೆ ಬೇಕು ಸರ್. ಆಮೇಲೆ ನಮ್ಗೊಂದು ಮಶಾನ ಬೇಕಾಗಿತ್ತು. ಸುಮಾರು ಕಾಲದಿಂದ ಅದನ್ನ ಅರ್ಜಿ ಹಾಕೊಂಡು ಮಾಡಿ ಏನೇನೋ ಮಾಡ್ತಿದ್ದು ಆಗಿತ್ತಿಲ್ಲ. ಅದು ಇವಾಗ ಒಂದು 3 ತಿಂಗಳಲ್ಲಿ ನಮ್ಮ DC ಅವರು AC ಅವರೆಲ್ಲ ಆದೇಶ ಆಗಿ ನಮ್ಮ ತಹಶೀಲ್ದಾರ್ ಬಂದು, ನಮ್ಮ ಸರ್ಗೂರು ತಹಶೀಲ್ದಾರ್ ಬಂದು ನಿಂತು, PDO ಅವರೆಲ್ಲ ಬಂದು ನಿಂತು ನಮ್ಗೆ 1 ಎಕರೆ ಮಶಾನ ಮಾಡ್ಕೊಟ್ರು ಸರ್ ನಮ್ಮ ಗ್ರಾಮಕ್ಕೆ ಸಾರ್ವಜನಿಕವಾಗಿ. ಸಾರ್ವಜನಿಕ ಸ್ಮಶಾನ ತಮ್ಮ ಗ್ರಾಮದಲ್ಲಿ ಇರ್ಲಿಲ್ವಾ? ಇರ್ಲಿಲ್ಲ ಸರ್, ಮೊದ್ಲು ಇರ್ಲಿಲ್ಲ. ನಾವು ಬೇಕಾದ ಸರಿ ಹೊಡೆದಾಡಿ ಜೇಲ್ ಹಾಕಿ ಏನಾದ್ರು ಮಾಡಿದ್ರು ಆಗಿತ್ತಿಲ್ಲ. ಅಂದ್ರೆ ಈಗ ನಮ್ಮ ಶಾಸಕರ ಇದರಿಂದ ಮತ್ತೆ ನಮ್ಮ DC ಆದೇಶ ಎಲ್ಲ ಮಾಡಿ ನಮ್ಗೆ ಅದೊಂದು ಅನುಕೂಲ ಆಯ್ತು ಸರ್. 3-4 ತಿಂಗಳಾಯ್ತು ಸರ್ ನಮ್ಗೆ ಇದಾಗಿ. ಒಂದು ಫೆನ್ಸಿಂಗ್ ಆಗ್ಬೇಕು ಸರ್, ಅದು ಮಸಾಲೆ ಒಂದು ಫೆನ್ಸಿಂಗ್ ಬೇಕು ಈಗ. ಹಾಗಾದ್ರೆ ಸರ್, ತಮ್ಮ ಒಂದು ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಮುಖ್ಯ ಆಗುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ? ಗ್ರಾಮದಲ್ಲಿ ಒಬ್ಬರು ಯಜಮಾನರು ಮಾಡ್ಕೊಂಡಿರ್ತೀವಿ. ಸಂಬಂಧಪಟ್ಟ ಹಬ್ಬನ ಅರ್ಜಿನ ಏನಾಗ್ಬೋದು ಎಲ್ಲ ಒಟ್ಟಾಗಿ ಒಂದಾಗಿ ನಡ್ಸ್ಕೊಂಡು ಹೋಯ್ತಾ ಇದೀನಿ ಸರ್. ಅದ್ರ ಬಗ್ಗೆ ಏನ್ ಸಮಸ್ಯೆ ಇಲ್ಲ ನಮ್ಮ ಗ್ರಾಮದಲ್ಲಿ. ಗಲಾಟೆ ಪಲಾಟೆ ಮಾಡ್ಕೊಂಡ್ಬಿಟ್ರೆ ಏನೋ ಅಂತ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡ್ರ ಗ್ರಾಮದಲ್ಲಿ ಪಂಚಾಯತಿ ಏನ್ ಸೇರ್ಕೊಂಡು ಅವ್ರನ್ನ ಯಾರು ತಪ್ಪಾಗದವ್ರ ಬುದ್ಧಿ ಹೇಳಿ ತಿಳ್ಕೊಂಡು ನಾವು ನಡ್ಸ್ಕೊಂಡು ಹೋಯ್ತಾ ಇದೀನಿ ಗ್ರಾಮನ. ತಮ್ಮ ಒಂದು ಗ್ರಾಮದಲ್ಲಿ ಒಗ್ಗಟ್ಟು ಅನ್ನೋದು ತುಂಬಾ ಚೆನ್ನಾಗಿದೆ ಸರ್. ಒಗ್ಗಟ್ಟು ಚೆನ್ನಾಗಿದೆ, ಏನ್ ಸಮಸ್ಯೆ ಇಲ್ಲ. 3 ಜನಾಂಗ ಇದ್ದೇವೆ, 3 ಜನಾಂಗ ಒಗ್ಗಟ್ಟಾಗಿ ಅನ್ನ ಸಂಗ್ರಹಿಸಿ ಒಗ್ಗಟ್ಟಾಗಿ ಹೋಯ್ತಾ ಇದೀನಿ ಸರ್. ಏನ್ ಸಮಸ್ಯೆ ಇದೆ ಸರ್ ಅದ್ರ ಬಗ್ಗೆ? ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು ಅಥವಾ ತಾಲೂಕಿನ ಜನತೆಗಾಗಿರ್ಬೋದು ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ? ಹೇಳ್ತೀವಿ ಸರ್, ನಾವೇನಿಲ್ಲ, ನಮ್ ಗ್ರಾಮದಲ್ಲಿ ಚೆನ್ನಾಗಿದೀವಿ, ಒಗ್ಗಟ್ಟಾಗಿದೀವಿ, ನಮ್ಗೆ ಯಾವ್ದು ಸಮಸ್ಯೆ ಇಲ್ಲ. ನಮ್ಮ ಸಾಮಾನ್ಯ ಮಹಿಳೆಯರು ಗ್ರಾಮಗಳಿಗೆ ಇದು ಮನೆ ಆಗ್ಬೋದು, ನಿಮ್ಗೆ ಯೋಜನೆ ಇತ್ಯಾದಿ ಸೌಲಭ್ಯಗಳು ಅವ ಸ್ವಲ್ಪ ಸರ್ಕಾರದಿಂದ ನಮ್ಗೆ ಗ್ರಾಮಕ್ಕೆ ಅನುಕೂಲ ಮಾಡ್ಕೊಟ್ರು ನಾವೆಲ್ಲ ಚೆನ್ನಾಗಿರ್ತೀವಿ ಸರ್. ಆರೋಗ್ಯಗೂ ಇರ್ತೀವಿ, ಅದು ಗಣಕ್ಕೆ ಒಂದಾಗೂ ಇರ್ತೀವಿ. ನಾವ್ ಹೇಳಿರೋದ್ರಲ್ಲಿ ನೀವು ಬಂದು ಗ್ರಾಮದಲ್ಲಿ ವಿಚಾರಿಸ್ಕೊಂಡು ಮಾಡ್ಕೊಂಡು ಹೋದ್ರೆ ಸರಿ ಇಲ್ಲ ಅನ್ನೋದು ನೀವೇ ತಿಳ್ಕೋಬಹುದು. ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲ ಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೇಬೆಳತೂರು ಗ್ರಾಮ ಪಂಚಾಯಿತಿಯ ಶಂಕಳ್ಳಿ ಗ್ರಾಮದ ಶ್ರೀಯುತ SM ಮಹೇಶ್ವರಪ್ಪರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ನಮ್ಮೂರು 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 ನಮ್ಮೂರು